ಇನ್ನು ಗ್ಯಾಸ್ ಸಿಲಿಂಡರ್ಗಳ ಕೊರತೆಯಿಂದಾಗಿ ಇಂದಿರಾ ಕಿಚನ್ ಕೂಡ ಬಂದಾಗ್ತಾ ಇದೆ. ಕೇವಲ ಕ್ಯಾಂಟೀನ್ ಅಲ್ಲ, ಕ್ಯಾಂಟೀನ್ಗಳಿಗೆ ಸರಬರಾಜು ಮಾಡುವಂತಹ ಕಿಚನ್ಗಳೇ ಬಂದಾಗ್ತಾ ಇದೆ. ಈಗ ಅಡುಗೆಯನ್ನ ತಯಾರು ಮಾಡಿ ಸರಬರಾಜು ಮಾಡುವಂತಹ ಇಂದಿರಾ ಕ್ಯಾಂಟೀನ್ಗೆ ಸರಬರಾಜನ್ನ ಸದ್ಯ ನಿಲ್ಲಿಸಿದೆ ಇಂದಿರಾ ಕಿಚನ್. ಮಲ್ಲೇಶ್ವರಂನ 2ನೇ ಕ್ರಾಸ್ನಲ್ಲಿ ಇರುವಂತಹ ಈ ಇಂದಿರಾ ಕ್ಯಾಂಟೀನ್ನ ಕಿಚನ್ ಇದು. ಗ್ಯಾಸ್ ಪೂರೈಕೆ ಆಗದ ಕಾರಣ ಅಡುಗೆಯನ್ನ ತಯಾರಿಸೋದಕ್ಕೆ ಸಿಬ್ಬಂದಿಗೆ ಸಾಧ್ಯವಾಗ್ತಾ ಇಲ್ಲ. ಇಂದಿರಾ ಕ್ಯಾಂಟೀನ್ಗಳಿಗೆ ಮಧ್ಯಾಹ್ನದ ಊಟ ಪೂರೈಕೆ ಆಗ್ತಾ ಇಲ್ಲ. ಬೆಳಗ್ಗೆ ಕೇವಲ ಬ್ರೇಕ್ಫಾಸ್ಟ್ ಮಾಡಿ ಮಧ್ಯಾಹ್ನದ ಊಟಕ್ಕೆ ಸದ್ಯ ಬ್ರೇಕ್ ಹಾಕಲಾಗಿದೆ. ಈ ಮಲ್ಲೇಶ್ವರಂನ ಕಿಚನ್ ಇಂದಲೇ ಸುಮಾರು 20 ಇಂದಿರಾ ಕ್ಯಾಂಟೀನ್ಗಳಿಗೆ ಆಹಾರ ಪೂರೈಕೆ ಆಗ್ತಾ ಇತ್ತು. ಪ್ರತಿದಿನ ಬೆಳಗ್ಗೆ 5,500ದಿಂದ 6,000ದಷ್ಟು ಜನರಿಗೆ ಬೆಳಗಿನ ತಿಂಡಿ ಹಾಗೆ ಪೂರೈಕೆ ಆಗ್ತಾ ಇದ್ದಿದ್ದು. ಮಧ್ಯಾಹ್ನಕ್ಕೆ 4,000 ಊಟ ಹಾಗೆ ಸಂಜೆಗೆ 1,000 ಜನರಿಗೆ ಊಟ ಪೂರೈಕೆ ಮಾಡಲಾಗ್ತಾ ಇತ್ತು ಇಂದಿರಾ ಕ್ಯಾಂಟೀನ್ನಿಂದ. ಸದ್ಯ ಇದರಲ್ಲಿ ಬೆಳಗಿನ ತಿಂಡಿಯನ್ನ ಕಳಿಸಲಾಗ್ತಾ ಇದೆ, ಮಧ್ಯಾಹ್ನದ ಊಟವನ್ನ ಕೊಡಲಾಗ್ತಾ ಇಲ್ಲ. ಇಂದಿರಾ ಕ್ಯಾಂಟೀನ್ನ ಕಿಚನ್ಗಳು ಕೂಡ ಈಗ ಬಂದಾಗುವ ಪರಿಸ್ಥಿತಿ ಮುಂದಾಗಿರುವಂಥದ್ದು. ಊಟ ತಯಾರು ಮಾಡದೆ ಕ್ಯಾಂಟೀನ್ಗಳು ಕೂಡ ಊಟ ಸಿಗ್ತಾ ಇಲ್ಲ ಅಂದಮೇಲೆ ಕ್ಯಾಂಟೀನ್ಗೆ ಯಾರು ಹೋಗಬೇಕು? ಇಂದಿರಾ ಕ್ಯಾಂಟೀನ್ಗಳು ಕೂಡ ಈಗ ಖಾಲಿ ಹೊಡಿತಾ ಇದ್ದಾವೆ, ಬಣಗುಡ್ತಾ ಇದ್ದಾವೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಭರತ್ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡಿದ್ದಾರೆ, ನೋಡ್ಕೊಂಡ್ ಬರೋಣ. ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಇಂದಿರಾ ಕ್ಯಾಂಟೀನ್ ಬಂದ್ ಆಗಿದೆ. ಅಂದ್ರೆ ಇಂದಿರಾ ಕಿಚನ್ ನಲ್ಲಿ ಆಹಾರ ತಯಾರಾಗ್ತಾ ಇಲ್ಲ, ಹಾಗಾಗಿ ಇಂದಿರಾ ಕ್ಯಾಂಟೀನ್ಗಳಿಗೆ ಆಹಾರ ಕೂಡ ಸರಬರಾಜು ಆಗ್ತಾ ಇಲ್ಲ. ಇದರ ಪರಿಣಾಮವಾಗಿ ನಗರದ ಬಹುತೇಕ ಇಂದಿರಾ ಕ್ಯಾಂಟೀನ್ಗಳು ಬಂದ್ ಆಗಿದೆ. ಸದ್ಯ ನಾನೀಗ ಮಲ್ಲೇಶ್ವರಂನ ಇಂದಿರಾ ಕ್ಯಾಂಟೀನ್ ಬಳಿ ನೋಡ್ತಾ ಇದ್ದೀರಾ ನೀವು ದೃಶ್ಯವನ್ನ. ಅಂದ್ರೆ ಇಂದಿರಾ ಕಿಚನ್ ಅಲ್ಲಿ ಆಹಾರ ತಯಾರಾಗದಂತಹ ಕಾರಣ ಮಧ್ಯಾಹ್ನದ ಊಟ ಜೊತೆಗೆ ರಾತ್ರಿಯ ಊಟ ಸರಬರಾಜು ಆಗಿಲ್ಲ. ಹಾಗಾಗಿ ಇಂದಿರಾ ಕ್ಯಾಂಟೀನ್ ಸಹಜವಾಗಿ ಬಂದ್ ಆಗಿದೆ. ಅಂದ್ರೆ ಇಂದಿರಾ ಕ್ಯಾಂಟೀನ್ ಒಂದು ರೀತಿಯಾಗಿ ಬಡವರ ಪಾಲಿಗೆ ಅನ್ನದಾನ ಕೇಂದ್ರಗಳಾಗಿತ್ತು. ಕಡಿಮೆ ಬೆಲೆಯಲ್ಲಿ ಊಟವನ್ನ ಸೇವಿಸುವಂತಹ ಒಂದು ಮೂಲಕ ಜನರಿಗೆ ಸಾಕಷ್ಟು ಸಹಕಾರಿಯಾಗಿದ್ದಂತಹ ಒಂದು ಇಂದಿರಾ ಕ್ಯಾಂಟೀನ್ ಈಗ ಸಿಲಿಂಡರ್ ಪೂರೈಕೆ ಆಗದಿರುವಂತಹ ಕಾರಣ ಕಿಚನ್ ಅಲ್ಲಿ ಅಡಿಗೆ ತಯಾರಾಗ್ತಾ ಇಲ್ಲ. ಹಾಗಾಗಿ ಇಂದಿರಾ ಕ್ಯಾಂಟೀನ್ಗಳಿಗೆ ಊಟ ಕೂಡ ಸಪ್ಲೈ ಆಗ್ತಾ ಇಲ್ಲ. ಹಾಗಾಗಿ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೊಟ್ಟು ಮಧ್ಯಾಹ್ನದ ಊಟಕ್ಕೆ ಕ್ಲೋಸ್ ಮಾಡಿದ್ದಾರೆ. ಹಾಗಾಗಿ ಸಂಜೆಯ ಊಟ ಕೂಡ ಇಲ್ಲಿ ಇಲ್ಲ ಅನ್ನೋದ್ರ ಬಗ್ಗೆ ಈಗಾಗಲೇ ಕಿಚನ್ ನಲ್ಲಿ ಕ್ಲಿಯರ್ ಆಗಿ ಮಾಹಿತಿ ಸಿಕ್ಕಿರುವಂತದ್ದು. ಹಾಗಾಗಿ ನಗರದ ಬಹುತೇಕ ಇಂದಿರಾ ಕ್ಯಾಂಟೀನ್ಗಳು ಸದ್ಯದ ಪರಿಸ್ಥಿತಿ ಬಾಗಿಲು ಹಾಕೊಂಡು ಹೋಗಿದ್ದಾರೆ. ಯಾವುದೇ ಸಿಬ್ಬಂದಿಗಳಿಲ್ಲ, ಯಾವುದೇ ಕೂಡ ಇಲ್ಲ. ಅಂದ್ರೆ ಕೂಡ ಮಾಹಿತಿ ಇಲ್ಲ. ಯಾಕಂತ ಹೇಳಿದ್ರೆ ಇಂದಿರಾ ಕಿಚನ್ ನಲ್ಲಿ ಕಂಪ್ಲೀಟ್ ನಿಲ್ಲಾಗಿದೆ, ಸಿಲಿಂಡರ್ ತಯಾರಾಗ್ತಾ ಇಲ್ಲ. ಹಾಗಾಗಿ ಬಹುಶಃ ಇವತ್ತ 2-3 ದಿನದಲ್ಲಿ ನಿಯಂತ್ರಣವಾಗಲಿಲ್ಲ ಅಂದ್ರೆ, ಪರಿಸ್ಥಿತಿ ನಿಯಂತ್ರಣ ಆಗ್ಲಿಲ್ಲ ಅಂತಂದ್ರೆ ಇಂದಿರಾ ಕ್ಯಾಂಟೀನ್ಗಳ ಪರಿಸ್ಥಿತಿ ಇದೇ ರೀತಿಯಾಗಿ ಮುಂದುವರಿಯುತ್ತೆ. ಇದನ್ನು ನಂಬಿಕೊಂಡು ಸಾಕಷ್ಟು ಜನರು ಕಟ್ಟಡ ಕಾರ್ಮಿಕರು, ಕೂಲಿ ಕಾರ್ಮಿಕರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.